ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ನೀವೇನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಿದ್ದರೆ ಈ ಥರದ ಸ್ವೀಟ್ ರೋಲನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಕೋಕೋನಟ್ ಮತ್ತು ಜಾಮೂನಿಂದ ಹಾಕಿ ಮಾಡಿರುವಂಥದ್ದು. ಬಹಳನೇ ಡಿಫ್ರೆಂಟ್ ಆದಂತಹ ಟೇಸ್ಟ್ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಜಾಮೂನ್ ಕೋಕೋನಟ್ ರೋಲನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ನಾವು ಕಂಡೆನ್ಸ್ಡ್ ಮಿಲ್ಕನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನು ಒಂದು ಯಾವುದಾದ್ರೊಂದು ಬಟ್ಲು ಮೆಷರ್ಮೆಂಟನ್ನಾದರೂ ತಗೊಳ್ಬೋದು ಅಥವಾ ಕಪ್ ಮೆಷರ್ಮೆಂಟನ್ನಾದರೂ ತಗೊಳ್ಬೋದು. ಅದರಲ್ಲಿ ಈಗ 2 ಕಪ್ ಆಗುವಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಒಂದೇ ಕಪ್ ಮೆಷರ್ಮೆಂಟಿಂದ ಅಳತೆ ಮಾಡಿಕೊಳ್ಳಿ. ಆಮೇಲೆ ಇಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು 2 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ಬೇಕು ಇದಕ್ಕೆ, ಮತ್ತು ಚಿಟಿಕೆಯಷ್ಟು ಸೋಡಾವನ್ನು ಹಾಕ್ಕೊಂಡಿದ್ರೆ ಸಾಕು. ಇಷ್ಟನ್ನು ಸರಿಯಾಗಿ ಬ್ಲೆಂಡ್ ಮಾಡಿಕೊಂಡು ತಂದಿದ್ದೀನಿ. ನೋಡಬಹುದು ನೀವೀಗ ಈ ಥರದ ಟೆಕ್ಸ್ಚರಲ್ಲಿ ಬಂದಿದೆ ನೋಡಿ. ಪ್ರತಿಯೊಂದನ್ನು ಅಷ್ಟೇ ಒಂದೇ ಪ್ರಮಾಣದ ಅಳತೆಯನ್ನು ನೀವು ಹಾಕ್ಕೊಳ್ಬೇಕು. ಯಾವುದಾದ್ರೂ ಒಂದು ಕಪ್ ಮೆಷರ್ಮೆಂಟನ್ನು ಅಳತೆ ಮಾಡಿಕೊಂಡ್ರೆ ಸಾಕು. ಈಗ ಬ್ಲೆಂಡ್ ಮಾಡಿದಂತಹ ಈ ಮಿಕ್ಸ್ಚರನ್ನು ನಾವಿನ್ನೀಗ ಸ್ಟವ್ ಮೇಲೆ ಇಟ್ಟು ಕಾಯಿಸ್ಕೊಳ್ಬೇಕು. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ನಾವು ಸರಿಯಾಗಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಕೈ ಆಚೆ ಬಿಡಬೇಡಿ. ಹಾಗೆಯೇ ಮಿಕ್ಸ್ ಮಾಡ್ತಾ ಇದ್ದ ಹಾಗೆಯೇ ಅದು ಗಟ್ಟಿಯಾಗುತ್ತೆ, ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತೆ. ನಾವೀಗ ಕಂಡೆನ್ಸ್ಡ್ ಮಿಲ್ಕನ್ನು ಮಾಡ್ಕೊಳ್ಬೇಕಾದ್ರೆ ಇದೇ ಥರನೇ ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಇನ್ನೊಂದು ವಿಧಾನದಲ್ಲೂ ಕೂಡ ಕಂಡೆನ್ಸ್ಡ್ ಮಿಲ್ಕನ್ನು ಮಾಡ್ಕೊಳ್ಬೋದು. ಹಾಲನ್ನು ಕಾಯಿಸ್ಬಿಟ್ಟು ದಪ್ಪ ನಾವು ಅದನ್ನು ಕನ್ಸಿಸ್ಟೆನ್ಸಿಗೆ ತಂದು ಮತ್ತು ಅದನ್ನು ಪ್ರೊಸೆಸಿಂಗ್ ಎಲ್ಲ ತುಂಬ ಅದು ಜಾಸ್ತಿ ಆದಂತಹ ಪ್ರೊಸೆಸ್ ಆಗಿರುತ್ತೆ. ಬಟ್ ನಿಮಗೆ ಇದೆಲ್ಲ ಒಂದು 2ರಿಂದ 3 ನಿಮಿಷದಲ್ಲಿ ತಯಾರಾಗೋ ಹೋಗುತ್ತೆ. ಈಗ ಸರಿಯಾಗಿ ಕೈ ಆಡಿಸ್ತಾನೆ ಇರಬೇಕು ನೋಡಿ. ಸ್ವಲ್ಪ ಹೊತ್ತಲ್ಲೇ ನಿಮಗೆ ಒಂದು 2ರಿಂದ 3 ನಿಮಿಷ ಹೀಗೆ ಮೀಡಿಯಮ್ ಊರಿನಲ್ಲೇ ಮಾಡ್ತಾ ಇದ್ದಾಗ ಕ್ರೀಮಿ ಟೆಕ್ಸ್ಚರಿಗೆ ಬರುತ್ತಲ್ಲ, ಆವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ನೋಡ್ಬೋದು ನೀವೀಗ ನೋಡಿ, ಕ್ರೀಮಿ ಆದಂತಹ ಟೆಕ್ಸ್ಚರಿಗೆ ಬಂದಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇನ್ನು ಜಾಸ್ತಿಯಾಗಿ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ನಾವು ಅದನ್ನು ಉಪಯೋಗಕ್ಕೆ ಬಳಸ್ಕೊಳ್ಬೋದು. ಈಗ ಇಲ್ಲಿ ಈ ಸ್ವೀಟ್ ರೋಲ್ ಮಾಡ್ಕೊಳ್ಳೋದಕ್ಕೆ ನೇರಳೆ ಹಣ್ಣು ಬೇಕಾಗುತ್ತೆ. ಈಗ ಮಾರ್ಕೆಟಲ್ಲಿ ಸೀಸನಲ್ಲಿ ಸಿಗುತ್ತೆ ಎಲ್ಲ ಕಡೆನೂ. ನಿಮಗೆ ಎಷ್ಟು ಸಿಕ್ಕಿರುತ್ತೋ ಅಷ್ಟನ್ನು ಇದಕ್ಕೆ ಬಳಕೆ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು 1/4 kg ಆಗುವಷ್ಟು ಜಾಮೂನ್ ಹಣ್ಣನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯೋದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ತೀನಿ. ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ಇದರ ಜ್ಯೂಸನ್ನು ತೆಗಿಬೇಕಾಗುತ್ತೆ. ಅಥವಾ ಹಸಿದೇ ನಾವು ಗ್ರೈಂಡ್ ಮಾಡಿ ಕೂಡ ಜ್ಯೂಸನ್ನು ತೆಗೆದಿದ್ರೆ ಅದು ಕೂಡ ಮಾಡ್ಕೊಳ್ಬೋದು. ಬಟ್ ಇದು ತುಂಬ ಸುಲಭ ವಿಧಾನ ನಿಮಗೆ. ಈಗ ಅದು ಬೇಯೋಷ್ಟು ಹೊತ್ತಲ್ಲಿ ಬಾಕಿ ಎಲ್ಲ ತಯಾರಿಗಳನ್ನೆಲ್ಲ ನಾವು ಮಾಡ್ಕೊಳ್ಳೋಣ. ಇಲ್ಲಿ ಕೊಬ್ಬರಿಯನ್ನು ನಾನು ತೋರಿಸ್ತಾ ಇದ್ದೀನಿ. ನೀರು ಆರಿರುವಂತಹ ಕೊಬ್ಬರಿಯನ್ನೇ ತಗೊಂಡಿದ್ದೀನಿ. ಬಟ್ ನಿಮಗೆ ಜಾಸ್ತಿ ಅದು ತುಂಬ ಡ್ರೈ ಆಗಿರುವಂತಹ ಕೊಬ್ಬರಿಯನ್ನು ನಾನಿಲ್ಲಿ ತಗೊಂಡಿಲ್ಲ. ಮೀಡಿಯಮಲ್ಲಿ ಇರುವಂತಹ ಕೋಕೋನಟ್ಟನ್ನು ತಗೊಂಡು ಅದರ ಹೊರಗಡೆ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಳ್ಬೇಕು. ಈ ಸೈಡ್ ಜಾಮೂನು ಕೂಡ ಹಾಗೆಯೇ ನೇರಳೆ ಹಣ್ಣು ನೋಡ್ಬೋದು ನೀವೀಗ ಕುದೀತಾ ಇದೆ. ಇನ್ನಿದು ಸ್ವಲ್ಪ ಸಾಫ್ಟ್ ಆಗಬೇಕು. ಅಷ್ಟಾಗುವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಈಗ ನೋಡಿ, ಇದು ಮಧ್ಯಮದಲ್ಲಿ ಬೇಯ್ತಾ ಇದೆಯಷ್ಟೇ. ಈಗ ಕಲರೆಲ್ಲ ಇನ್ನೂ ಬಿಟ್ಕೊಳ್ಬೇಕು ನೋಡಿ. ಇಷ್ಟ ಆಗಿದೆ. ಇನ್ನೂ ಸರಿಯಾಗಿ ಬೇಯಬೇಕಿದು. ಸಾಫ್ಟ್ ಆಗೋ ತನಕ ಬೇಯಿಸೋಣ. ಈಗ 2ನೇ ಬಾರಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಸಾಫ್ಟ್ ಆಗಿದೆ. ಇನ್ನು ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಆಗಲೇ ನಾನು ಕೊಬ್ಬರಿಯನ್ನೆಲ್ಲ ಈ ಥರ ಹೊರಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರ ವೈಟ್ ಪೋರ್ಷನನ್ನು ಮಾತ್ರ ನಾವೀಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ತರಬೇಕು. ಅಥವಾ ನೀವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ. ಬಟ್ ಹೀಗೆ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ತೆಂಗಿನಕಾಯಿ ನಿಮಗೆ ಸಿಕ್ಕಿದ್ರೆ, ಕೊಬ್ಬರಿ ಸಿಕ್ಕಿದ್ರೆ ಮಾಡಿದರೆ ಬಹಳನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಪುಡಿ ಮಾಡಿಕೊಂಡು ತಂದಿದ್ದೀನಿ. ನಿಮಗೆ ನೈಸ್ ಆಗುತ್ತೆ ಅಂತಂದರೆ ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ತರಿ ಇದ್ದರೂ ಓಕೆ. ಈಗ ಜಾಮೂನ್ ಸರಿಯಾಗಿ ತಣ್ಣಗಾಗಿದೆ, ನೇರಳೆ ಹಣ್ಣು. ಇದನ್ನು ಇನ್ನೀಗ ಶೋಧಿಸ್ಕೊಳ್ಳೋಣ ನಾವು. ಅಥವಾ ನೀವು ಇನ್ನೊಂದು ವಿಧಾನದಲ್ಲಿ ಕೂಡ ಮಾಡ್ಕೊಳ್ಬೋದು. ಒಂದು ಬಟ್ಟೆ ಮೇಲಾದರೂ ಶೋಧಿಸ್ಕೊಂಡು ಕೂಡ ಇದರ ಬೀಜದಿಂದ ಸಪ್ರೇಟಾಗಿ ಮಾಡ್ಕೊಳ್ಬೋದು. ಈಗಾಗಲೇ ಬೀಜ ಕೂಡ ಸಪ್ರೇಟ್ ಆಗುತ್ತೆ. ಅದು ನಾವು ಆಗಲೇ ಸರಿಯಾಗಿ ಬೇಯಿಸಿರ್ತೀವಲ್ಲ, ಬೇಯಿಸಿರೋದ್ರಿಂದ ಇದನ್ನೆಲ್ಲ ಸರಿಯಾಗಿ ಹೊರಗಡೆ ಸಿಪ್ಪೆ ಕೂಡ ಹಾಗೆಯೇ. ನಮಗೆ ಬರೀ ಜ್ಯೂಸ್ ಮಾತ್ರ ಸಿಕ್ಕಿದರೆ ಸಾಕಾಗತ್ತೆ. ಒಮ್ಮೆ ಸೀಸನಲ್ಲಿ ಈ ಥರದ ನೇರಳೆ ಹಣ್ಣು ಸಿಕ್ಕಿದಾಗ ಈ ಥರದ ಡಿಫ್ರೆಂಟ್ ಆಗಿರುವಂಥ ಸ್ವೀಟನ್ನು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ನೀವು ಕೂಡ. ನೇರಳೆ ಹಣ್ಣನ್ನು ಈ ಥರ ಕೈಯಲ್ಲಿ ಹಿಚ್ಚುಕಿ ನೋಡಿ, ಅದರ ಬೀಜವನ್ನು ಮತ್ತು ಸಿಪ್ಪೆಯನ್ನೆಲ್ಲ ನಾವು ಬೇರೆ ಮಾಡ್ಕೊಳ್ಬೇಕು.
ಒಂದೊಂದಾಗಿ ಈಗ ತೆಗೆದು ಇಟ್ಕೊಳ್ತೀನಿ ಒಂದು ಸೈಡಲ್ಲಿ. ನೀವು ಇದನ್ನು ಬೀಜವನ್ನು ಕೂಡ ಏನೋ ಇದಕ್ಕೆ ಒಣಗಿಸಿ ಪುಡಿ ಎಲ್ಲ ಮಾಡಿಕೊಂಡ್ರೆ ಏನೋ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಏನಂತ ನನಗೆ ಸರಿಯಾದ ಅದರ ಮಾಹಿತಿ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರುವವರು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈಗ ಅದರ ಹೊರಗಡೆ ಸಿಪ್ಪೆ ಕೂಡ ಹಾಗೆಯೇ ನಾನು ಹಿಂಡಿ ಬಿಟ್ಟು ರಸವನ್ನು ತೆಗಿತಾ ಇದ್ದೀನಿ. ನೇರಳೆ ಹಣ್ಣಿನ ಜ್ಯೂಸನ್ನು ಕೂಡ ನಾವು ಹೀಗೇ ಮಾಡಿಕೊಳ್ಳುವಂಥದ್ದು. ಇದು ಸುಲಭ ವಿಧಾನ ನಿಮಗೆ. ಅಥವಾ ನೀವು ಹಸಿಯಲ್ಲೇ ಕೂಡ ಇದನ್ನು ಬೀಜವನ್ನು ಸ್ವಲ್ಪ ಪೀಸ್ ಮಾಡಿ ಎಲ್ಲ ಗ್ರೈಂಡ್ ಮಾಡಿದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಬಟ್ ನಿಮಗೆ ಇದು ತುಂಬ ಸುಲಭವಾಗಿ ತೆಗಿಬೋದು ರಸವನ್ನು. ಈಗ ರಸವನ್ನು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ, ನೋಡ್ಬೋದು ನೀವೀಗ ಅದರ ಹೊರಗಡೆ ಸಿಪ್ಪೆ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ, ಇಷ್ಟು ರಸ ಸಿಕ್ಕಿದೆ. ಇದನ್ನು ಈಗ ಸೈಡಲ್ಲಿ ಇಡೋಣ. ನೋಡಿ, ನೇರಳೆ ಹಣ್ಣಿನ ಬೀಜವನ್ನು ಕೂಡ ನೋಡ್ಬೋದು ನೀವೀಗ. ಇವೆಲ್ಲವನ್ನು ಒಂದು ಸೈಡಿಗೆ ಇಟ್ಟಿರೋಣ. ನೆಕ್ಸ್ಟ್ ಈಗ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವಾಗಲೇ ಗ್ರೈಂಡ್ ಮಾಡಿದಂತಹ ಕೊಬ್ಬರಿ ತುರಿಯನ್ನು ಅಳತೆ ಮಾಡಿ ಹಾಕ್ಕೊಳ್ಬೇಕು. ನಾನು ಯಾವ ಬಟ್ಲ ಅಳತೆಯಿಂದ ನಾನು ತೋರಿಸ್ದೇನಲ್ಲ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಮಾಡ್ಕೊಳ್ಳೋದಕ್ಕೆ, ಅದೇ ಬಟ್ಲ ಅಳತೆಯಿಂದ 4 ಕಪ್ ಆಗೋಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಅಳತೆ ಮಾಡಿಕೊಂಡು. ಈಗ ನಾನಿಲ್ಲೊಂದು ಮಿಸ್ಟೇಕ್ ಮಾಡಿಕೊಂಡೆ. ಫಸ್ಟಿಗೆ ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾನು ಹುರಿದಾಗ ನೋಡ್ಬೋದು ಅದೆಲ್ಲ ತಳ ಎಲ್ಲ ಸೀದ ಹೋದಂಗಾಗಿ ಕಪ್ಪಗಾಯಿತು. ನೀವೇನಾದರೂ ಈ ಥರದ ಮಿಸ್ಟೇಕನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಸ್ವಲ್ಪ ಘಮ ಬರೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ಅದನ್ನು ಸೈಡಲ್ಲಿ ಇಡ್ಬೋದು. ಇಲ್ಲಿ ನಾನು ತಣ್ಣಗಾದ ಬಳಿಕ ಕಂಡೆನ್ಸ್ಡ್ ಮಿಲ್ಕನ್ನು ತೋರಿಸ್ತೀನಿ ನೋಡಿ. ಫುಲ್ಲಾಗಿ ಅದು ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ ನೋಡಿ. ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದ ನಂತರ ಈ ಥರ ಟೆಕ್ಸ್ಚರಿಗೆ ಬರುತ್ತೆ. ಇದು ಪರ್ಫೆಕ್ಟ್ ಆದಂತಹ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಈಗ ಇನ್ನು ಇದನ್ನು ಅಳತೆ ಮಾಡಿಕೊಂಡು ನಾವು ಯಾವ ಕಪ್ ಅಳತೆಯಿಂದ ಆಗ ಎಲ್ಲ ಪ್ರತಿಯೊಂದನ್ನು ಅಳತೆ ಮಾಡ್ಕೊಂಡಿದ್ದೀವಲ್ಲ, ಅದೇ ಕಪ್ ಅಳತೆಯಿಂದನೇ 1/4 ಕಪ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ನಾವೀಗ ಕಾಯಿ ತುರಿಗೆ ಹಾಕ್ಕೊಳ್ಬೇಕು. ಈಗಾಗಲೇ ಕಾಯಿ ತುರಿಯನ್ನು ಕೂಡ ಘಮ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕಮ್ಮಿ ಉರಿಯಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೀಗ ಕಂಡೆನ್ಸ್ಡ್ ಮಿಲ್ಕನ್ನು ಅದಕ್ಕೆ ಹಾಕ್ಕೊಳ್ಳೋಣ. 1/4 ಕಪ್ ಆಗೋಷ್ಟು ಹಾಕ್ಕೊಳ್ಬೇಕು. ಅದಕ್ಕೆ 4 ಕಪ್ ಆಗೋಷ್ಟು ಕಾಯಿ ತುರಿಗೆ ಇಷ್ಟು ಕಂಡೆನ್ಸ್ಡ್ ಮಿಲ್ಕು ಹಿಡಿಸತ್ತೆ. ಅಥವಾ ನೀವೇನಾದರೂ 3 ಕಪ್ಪಿನ ಅಳತೆಯಲ್ಲಿ ಕಾಯಿ ತುರಿ ತಗೊಂಡ್ರಿ ಅಂತ ಆದರೆ ಅದಕ್ಕೆ 1 ಕಪ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಳ್ಬೇಕು. ಈಗ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾನೆ ಹೋಗಬೇಕು. ಹೀಗೆ ಮುಗಿಸ್ತಾ ಬಂದ ಹಾಗೆಯೇ ಅದು ಒಂದು ಕಡೆ ಎಲ್ಲ ಬಾಲ್ ಆಗಿ ಸೆಟ್ ಆಗುತ್ತೆ. ಆವಾಗ ನಿಮಗೆ ಇದು ಪಾಕ ಸರಿಯಾಗಿ ಆಗಿದೆ ಅಂತ ಅರ್ಥ. ಅಂದರೆ ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಅದಕ್ಕೆ ಸರಿಯಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಹಂತದಲ್ಲಿ ಒಂದು ಬಾಲ್ ಟೈಪಲ್ಲಿ ನಿಮಗೆ ಅದು ಸರಿಯಾಗಿ ಒಂದು ಕಡೆ ಸೆಟ್ ಆಗಿರುತ್ತೆ. ಇಷ್ಟಾದರೆ ಸಾಕು. ಈಗ ಇನ್ನೊಂದು ರೀತಿಯಲ್ಲಿ ನಾವು ಚೆಕ್ ಮಾಡ್ಬೋದು. ಹೇಗೆ ಅಂತಂದರೆ ಅದನ್ನೊಮ್ಮೆ ಕೈಯಲ್ಲೊಮ್ಮೆ ಮುಟ್ಟಿ ನೋಡ್ಕೊಳ್ಬೋದು ನೋಡಿ. ಆವಾಗ ಅದು ಅಂಟಲ್ಲ ಕೈಗೆ. ಇಷ್ಟ ಆದರೆ ನಮಗೆ ಕೊಬ್ಬರಿ ತುರಿ ಮತ್ತು ಕಂಡೆನ್ಸ್ಡ್ ಮಿಲ್ಕು ಒಟ್ಟಾಗಿ ಸರಿಯಾಗಿ ಅದು ಪಾಕಕ್ಕೆ ಬಂದಿದೆ ಅಂತ ಅರ್ಥ. ಇನ್ನೀಗ ಅರ್ಧ ಅಂಶವನ್ನು ನಾವು ಒಂದು ತಟ್ಟೆಯಲ್ಲಿ ಹಾಕಿ ತೆಗೆದಿಡೋಣ ಈ ಮಿಕ್ಸರನ್ನು. ಆಮೇಲೆ ಬಾಕಿ ಇರುವಂತಹ ನಾವೀಗ ಬಾಣಲಿಯಲ್ಲಿ ಬಾಕಿ ಉಳಿದಿರುತ್ತಲ್ಲ ಅರ್ಧ ಭಾಗ, ಅದಕ್ಕೆ ನಾವು ನೇರಳೆ ಹಣ್ಣಿನ ಜ್ಯೂಸನ್ನು ತೆಗೆದಿಟ್ಟಿದ್ದೀವಲ್ಲ ಅದನ್ನು ಈಗ ಹಾಕಿ ಕಾಯಿಸ್ಕೊಳ್ಬೇಕಾಗತ್ತೆ. ಕೊಬ್ಬರಿ ತುರಿ ಮತ್ತು ಕಂಡೆನ್ಸ್ಡ್ ಮಿಲ್ಕಿನ ಮಿಶ್ರಣಕ್ಕೆ ಈ ನೇರಳೆ ಹಣ್ಣಿನ ಜ್ಯೂಸನ್ನು ಹಾಕಿದಾಗ ಅದು ಕೂಡ ಹಾಗೆಯೇ ನೀರಾಗುತ್ತೆ. ಬಟ್ ನಿಮಗೆ ಒಂದು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಇದನ್ನು ಕೈಯಾಡಿಸ್ತಾನೆ ಇರ್ಬೋದು. ಬಟ್ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೂಡ ಕೈಯನ್ನು ಆಚೆಚೆ ಮಾಡ್ಕೊಳ್ಬೇಡಿ, ಯಾಕಂದರೆ ತಳ ಸೀದು ಹೋಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೋದು. ನಿಮ್ಗೆ ಏನಾದರೂ ಸ್ವಲ್ಪ ಬೇರೆ ಆಚೆ ಕೆಲಸ ಇದೆ ಹೋಗಬೇಕು ಅಂತಂದಾಗ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೋದು. 5ರಿಂದ 7 ನಿಮಿಷ ಸಾಕು. ಹೆಚ್ಚಂತಂದರೆ ಇದು ಕೂಡ ಈಗ ಗಟ್ಟಿಯಾಗಿದೆ ನೋಡ್ಬೋದು ನೀವೀಗ. ಗಟ್ಟಿಯಾಗಿ ಅದು ಕೂಡ ನಮಗೆ ಕೈಗೆಲ್ಲ ಅಂಟಬಾರ್ದು ಅಂಥ ಹಂತದಲ್ಲಿ ನಾವೀಗ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನಾನು ಕೊಬ್ಬರಿ ತುರಿ ಮತ್ತು ಕಂಡೆನ್ಸ್ಡ್ ಮಿಲ್ಕಿನ ಮಿಶ್ರಣವನ್ನು ಆಗಲೇ ತಟ್ಟೆಯಲ್ಲಿ ತೆಗೆದಿಟ್ಟಿದ್ದೀವಲ್ಲ ಅದನ್ನು ಈಗ ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಒಂದು ಬಟರ್ ಪೇಪರನ್ನು ತಗೊಂಡಿದ್ದೀನಿ. ಅದಕ್ಕೆ ಮೇಲೆಗೆ ಸ್ವಲ್ಪ ತುಪ್ಪವನ್ನು ಸವರಿ ಈ ಥರ ಸಿಲಿಂಡರ್ ಶೇಪಲ್ಲಿ ತರಬೇಕಾಗುತ್ತೆ. ತುಂಬ ದೊಡ್ಡ ರೋಲ್ ಮಾಡ್ಕೊಳ್ಳೋದು ಬೇಡ. ಅಂತಂದರೆ ಅಗಲಕ್ಕಾಗಿ ಅಷ್ಟು ಬೇಕು ಅಂತಿಲ್ಲ, ಸಪೂರಕ್ಕೆ ಅಂತಂದರೆ ಸ್ವಲ್ಪ ಸಣ್ಣದಾಗಿ ಇದನ್ನು ರೋಲ್ ಮಾಡ್ಕೊಳ್ಬೇಕು. ಇನ್ನೀಗ ಬಟರ್ ಪೇಪರಲ್ಲೇ ಈ ಥರ ಸುತ್ತಿ ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಒಂದು ಸ್ವಲ್ಪ ಅಷ್ಟೇ, ಒಂದು ಅರ್ಧ ಗಂಟೆ ಕಾಲ ನಾವು ಇಟ್ಟರೆ ಸಾಕು. ಸರಿಯಾಗಿ ಸೆಟ್ ಆಗಬೇಕದು, ಸ್ವಲ್ಪ ಗಟ್ಟಿ ಆಗಬೇಕು. ಆ ಹಂತದಲ್ಲಿ ಇದನ್ನು ಈಗ ತೆಗೆದು ನೋಡ್ಬೋದು. ನಾವೀಗ ಅರ್ಧ ಗಂಟೆ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನೀಗ ಅದು ಒಂದು ಸ್ವಲ್ಪ ಸೈಡಲ್ಲಿ ಇರಲಿ. ಇನ್ನು
ನಾವಾಗಲೇ ತಣ್ಣಗಾಗೋದಕ್ಕೆ ಬಿಟ್ಟಂತಹ ನೇರಳೆ ಹಣ್ಣಿನ ಕೋಕೋನಟ್ ಮಿಕ್ಸ್ ಕೂಡ ಸರಿಯಾಗಿ ತಣ್ಣಗಾಗಿದೆ. ಇನ್ನಿದನ್ನು ಇನ್ನೊಂದು ಬಟರ್ ಪೇಪರನ್ನು ತಗೊಂಡು ಅದಕ್ಕೆ ತುಪ್ಪವನ್ನು ಸವರಿದ್ದೀನಿ. ಇನ್ನು ಲಟ್ಟಿಸ್ಕೊಳ್ಬೇಕಾಗುತ್ತೆ ಇದನ್ನು. ಅದಕ್ಕಾಗಿ ಇನ್ನೊಂದು ಬಟರ್ ಪೇಪರ್ಗೆ ಕೂಡ ಹಾಗೆಯೇ ತುಪ್ಪವನ್ನು ಸವರಿ ಈ ಥರ ಮೇಲೆ ಇಟ್ಕೊಳ್ಬೇಕು. ಇನ್ನು ಲಟ್ಟಣಿಗೆಯ ಸಹಾಯದಿಂದ ಲಟ್ಟಿಸ್ಕೊಳ್ಬೇಕಾಗುತ್ತೆ. ತುಂಬ ತೆಳ್ಳಗೇನೂ ಅಲ್ಲ, ದಪ್ಪನೂ ಅಲ್ಲ, ಆ ಥರ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು. ನೋಡ್ಬೋದು ನೀವೀಗ ಇಷ್ಟ ಆಗಿದೆ. ಇನ್ನು ಇದನ್ನು ಸೈಡ್ ಎಡ್ಜಸ್ಸನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು. ನಾವೀಗ ಇನ್ನೊಂದು ಕೋಕೋನಟ್ ರೋಲ್ ಇದೆಯಲ್ಲ, ಅದು ಎಷ್ಟು ಉದ್ದಕ್ಕೆ ಯಾವ ಸೈಜಲ್ಲಿ ಇದೆ ಅಂತ ಅದನ್ನು ಗಮನಿಸ್ಕೊಂಡು ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೈಡಿಂದ ಎಡ್ಜನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿ ಆದ ನಂತರ ಇನ್ನಾಗಲೇ ನಾವು ಸಣ್ಣ ರೋಲನ್ನು ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಲಾಸ್ಟ್ ಇನ್ನೊಂದು ಭಾಗದಲ್ಲಿ ಇಟ್ಕೊಂಡು ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸಿರುವ ಥರನೇ ಹೀಗೆ ರೋಲ್ ಮಾಡ್ತಾ ಬನ್ನಿ. ಅವಾಗ ಅದು ಸರಿಯಾಗಿ ಸೆಟ್ಟಾಗಿ ನಿಲ್ಲತ್ತೆ ಒಳಗಡೆನೆ. ನೋಡ್ಬೋದು, ಹೀಗೆ ರೋಲ್ ಮಾಡ್ತಾ ಬನ್ನಿ, ಆವಾಗ ಅದು ಅಂಟ್ಕೊಳ್ಳುತ್ತೆ ಇನ್ನೊಂದು ಸೈಡಿಗೆ ಕೂಡ. ಇನ್ನು ಜಾಸ್ತಿ ಎಕ್ಸ್ಟ್ರಾಸ್ ಇರುವಂಥದ್ದನ್ನು ಆ ಸೈಡಿಂದ ಕಟ್ ಮಾಡಿ ತೆಗೆದ್ರೆ ಆಯಿತು. ನೋಡಿ, ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಉಳಿದಿದೆ ನೋಡಿ, ಅದನ್ನು ಈಗ ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಹಾಗೆಯೇ ಇನ್ನೂ ಸರಿಯಾಗಿ ಇದರಲ್ಲಿ ಬಟರ್ ಪೇಪರಲ್ಲಿ ರೋಲ್ ಮಾಡಿ 2 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ನೆನಪಿರಲಿ, ಆಗಲೇ ನಾನು ಹೇಳಿದಂತೆ ಫ್ರೀಝರಲ್ಲಿ ಇಡೋದಕ್ಕೆ ಹೋಗಬೇಡಿ, ನಾವಿದನ್ನು ಫ್ರಿಜ್ಜಲ್ಲಿ ಇಡಬೇಕು. ಈಗ 2 ಗಂಟೆ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಇನ್ನು ನಿಮಗೆ ಇದಕ್ಕೆ ಬೇಕು ಅಂತಂದರೆ ಆ ಸೈಡ್ ಈ ಸೈಡಿಂದ ಸ್ವಲ್ಪ ಪಿಸ್ತಾನೋ ಬಾದಾಮಿನೋ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೋದು. ಮೇಲಿಂದ ಸ್ವಲ್ಪ ಡೆಕೋರೇಷನಿಗೆ ಅಷ್ಟೇ, ಮತ್ತು ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಾಯಿಗೆಲ್ಲ ಸಿಕ್ಕಿದಾಗ ಅದು ಕೂಡ ಟೇಸ್ಟು ಡಿಫ್ರೆಂಟಾಗಿ ಇರುತ್ತೆ. ನೀವು ಡಿಫ್ರೆಂಟ್ ಆಗಿರುವಂತಹ ಡ್ರೈ ನಟ್ಸನ್ನೆಲ್ಲ ಹಾಕ್ಕೊಳ್ಬೋದು ಇದಕ್ಕೆ. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನೂ ಇಲ್ಲ. ಪಂಪ್ಕಿನ್ ಸೀಡ್ ಆದರೂ ಸಿಕ್ಕಿದ್ರೆ ಹಾಕ್ಬೋದು, ಅಥವಾ ಸನ್ಫ್ಲವರ್ ಸೀಡನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಅಥವಾ ಚಾಪ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಈಗ ರೋಲನ್ನು ಸರಿಯಾಗಿ ಇದು ಅಂಟಿಸ್ಕೊಂಡಿದ್ದೀನಿ ಇದಕ್ಕೆ. ಇನ್ನು ಮಧ್ಯಭಾಗದಿಂದ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ತುಂಬ ಸಖತ್ತಾದಂತಹ ಟೇಸ್ಟ್ ಅಂತ ಹೇಳ್ಬೋದು. ಆಮೇಲೆ ಬೌಂಟಿ ಎಲ್ಲ ಬರುತ್ತೆ ನೋಡಿ, ಅದೇ ರೀತಿಯಾದಂತಹ ಟೇಸ್ಟ್ ಕೂಡ ಕೊಡುತ್ತೆ. ಸೇಮ್ ಇದೇ ಥರನೇ ಮಾಡೋದು ಬೌಂಟಿ ಕೂಡ, ಬಟ್ ಇಲ್ಲಿ ನಾನು ನೇರಳೆ ಹಣ್ಣನ್ನು ಫ್ಲೇವರ್ಗೋಸ್ಕರ ಹಾಕಿರೋದ್ರಿಂದ ಇದೊಂದು ಡಿಫ್ರೆಂಟ್ ಆದಂತಹ ಟೇಸ್ಟ್ ಕೂಡ ಇರುತ್ತೆ. ಇವತ್ತಿನ ಸ್ವೀಟ್ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂತು ಅಂತ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.